ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಯುಗಾದಿ ಹಬ್ಬದ ಸ್ಪೆಷಲ್ ವ್ಲಾಗು. ಸೊ ಮಿಸ್ ಮಾಡ್ದೇ ಈ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ನನಗೆ ಸ್ವಲ್ಪ ಟೈಮ್ ಕಡಿಮೆ ಇದ್ದಿದ್ದರಿಂದ ಜಸ್ಟ್ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ, ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು. ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರ ಆಫೀಸಿಗೆ ಹೋದ್ಮೇಲೆ ನಾನು ಹೇರ್ ವಾಶ್ ಮಾಡಿಕೊಂಡು ರೆಡಿ ಆಗಬೇಕಿತ್ತು ಊರಿಗೆ ಹೋಗೋದಕ್ಕೆ. ಸ್ವಲ್ಪನೇ ಬಟ್ಟೆ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಊರಿಗೆ ಹೋದಾಗೆಲ್ಲ ಒಂದೆರಡೆರಡು ಬಟ್ಟೆಗಳನ್ನ ಅಲ್ಲಿ ಇಟ್ಬಿಟ್ಟು ಬಂದಿರ್ತೀನಿ ಪಾಪುಗೆ ನನಗೆ ಅಂತ. ಸೊ ಹಾಗಾಗಿ ನಾನು ಜಾಸ್ತಿ ಬಟ್ಟೆಗಳನ್ನೇನು ತೊಗೊಂಡಿಲ್ಲ. ಆ್ಯಂಡ್ ಪಾಪುಗೆ ನಾನು ವೆಟ್ ವೈಪ್ಸ್ನ ಮೊದಲು ಹಿಮಾಲಯ ಯೂಸ್ ಮಾಡ್ತಾ ಇದ್ದೆ. ಈ ಸರಿ ಹಸ್ಬೆಂಡು ಗೊತ್ತಿರಲಿಲ್ಲ ಅವರಿಗೆ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅವರು ಡೆಟಾಲ್ನ ತರಿಸಿದ್ದಾರೆ. ಒಂದು ಬಾಕ್ಸ್ ತರಿಸಿದ್ರು. ಸೊ ಇದೊಂದು ಸರಿ ಯೂಸ್ ಮಾಡೋಣ ಅಂದ್ಬಿಟ್ಟು ಇದನ್ನೇ ನಾನು ತೊಗೊಂಡೆ, ರಿಟರ್ನ್ ಏನು ಕಳಿಸಿಲ್ಲ. ಆ್ಯಂಡ್ ನೈಟ್ ಊಟಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಹಸ್ಬೆಂಡ್ಗೆ ಜಾಸ್ತಿ ಔಟ್ಸೈಡ್ ಊಟ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಯಾವಾಗ್ಲೂ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು. ಸೊ ನೈಟ್ ಊಟಕ್ಕೆ ಅಂತ ನಾನು ಚಪಾತಿ ಮತ್ತು ಹೆಸರು ಕಾಳು ಪಲ್ಯ ಆಮೇಲೆ ರೈಸು ಮಾಡ್ಕೊಳ್ತಾ ಇದ್ದೆ. ಒಬ್ಬರಿಗೆ ಏನು ಅಡುಗೆ ಮಾಡೋದು ಅಂತ 3 ಜನಕ್ಕೂ ಮಾಡ್ಕೊಳ್ಳೋಣ ಅಂತ 3 ಜನಕ್ಕೂ ಅಡುಗೆ ಮಾಡಿಕೊಂಡೆ. ಸಮ್ಮುನು ನಾವು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ವಿ ಊರಿಗೆ. ಪಾಪುಗೆ ಸರಿ ಮಾಡೋಣ ಅಂತ ಸರಿ ಮಾಡ್ಕೊಳ್ತಾ ಇದ್ದೆ. ಈ ಥರ ಟ್ರಾವೆಲಿಂಗ್ ಟೈಮಲ್ಲೆಲ್ಲ ಪಾಪುಗೆ ನಾವು ತಿನ್ನಿಸೋ ಊಟನ ತಿನ್ಸೋದಕ್ಕಾಗಲ್ಲ, ಮೈಮೇಲೆಲ್ಲ ಚೆಲ್ಕೊಂಡು ಬಿಡ್ತಾರೆ. ಮನೇಲಾದರೂ ಹೇಗೋ ಆಟ ಆಡಿಸ್ಕೊಂಡು ತಿನ್ನಿಸ್ಬೋದು, ಬಟ್ ಟ್ರಾವೆಲಿಂಗ್ ಟೈಮಲ್ಲೆಲ್ಲ ಆಗಲ್ಲ. ಗಂಜಿ ಆದರೆ ಸ್ವಲ್ಪ ಗಟ್ಟಿ ಇರುತ್ತೆ, ಸ್ಪೂನಿಂದ ತಿನ್ನಿಸ್ಬೋದು ಅಂದ್ಬಿಟ್ಟು ಫೈನಲಿ ನಾನು ರೆಡಿ ಆಗಿಬಿಟ್ಟು ಪಾಪುನೂ ರೆಡಿ ಮಾಡಿ ಸಮ್ಮುನೂ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋದೆ. ಹಸ್ಬೆಂಡು ಆಫೀಸಿಂದ ಹಾಗೇ ಬಂದರು. ಬೆಳಗಿನ ಜಾವ 3 o'clock ನಾವು ರೀಚ್ ಆದ್ವಿ ಅಲ್ಲಿ. ಬಟ್ ಈ ಸರಿ ಏನಂದರೆ ನಮಗೆ ಮನೆ ಹತ್ರ ಸ್ಟಾಪ್ ಮಾಡಲಿಲ್ಲ. ನಮ್ಮ ಊರಿಂದ 7 kilometers ದೂರ ನಮಗೆ ಸ್ಟಾಪ್ ಮಾಡಿಸಿದ್ರು. ಇವಾಗ ಫ್ರೀ ಟಿಕೆಟ್ ಇದಲ್ಲ, ಸೊ ಹಾಗಾಗಿ ಎಲ್ಲಿ ಬೇಕಾದಲ್ಲಿ ಇಳಿಸೋದಕ್ಕಾಗಲ್ಲ, ಚೆಕ್ಕಿಂಗ್ ಇರುತ್ತೆ ಅಂದ್ಬಿಟ್ಟು ನಮಗೆ ಸ್ಟಾಪ್ ಮಾಡಲಿಲ್ಲ ಅಲ್ಲಿ. ಸಿಟಿಗಳಲ್ಲೆಲ್ಲ ಆದರೆ 24/7 ಡೇಸು ಬಸ್ಗಳಿರುತ್ತೆ, ಬಟ್ ಹಳ್ಳಿ ಕಡೆಗಳಲ್ಲಿ ಇರಲ್ಲ. ನಮ್ಮೂರಲ್ಲಂತೂ ಮಾರ್ನಿಂಗ್ 7 o'clock ಸ್ಟಾರ್ಟ್ ಆದರೆ ರಾತ್ರಿ 8:30 9 o'clock ಲಾಸ್ಟ್ ಬಸ್ಗಳಿರುತ್ತೆ. ತಮ್ಮಂಗೆ ಕಾಲ್ ಮಾಡಿಬಿಟ್ಟು ವೆಹಿಕಲ್ ತರೋದಕ್ಕೆ ಹೇಳಿದ್ವಿ. ಸೊ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಅವ್ನು ಬರೋವರೆಗೂ. ಮಾಮ ಬಂತು ಚಿನಿ, ಮಾಮ ಚಿನಿ, ಮಾಮ ಎಲ್ಲಿ ಬಂತು? ಅಲ್ಲಿ ಬಂತು ಚಿನಿ ಮಾಮ. 3:30 ಮನೆಗೆ ಬಂದ್ವಿ. ಮನೆಗೆ ಬಂದು ಎಲ್ಲರೂ ಮಲ್ಕೊಂಡ್ವಿ. 5 o'clock ಮಮ್ಮಿ ಎದ್ದು ಒಂದು 5 minutes ನಾನು ಎದ್ದೆ. ಮಮ್ಮಿ ಕಸ ಎಲ್ಲ ಗುಡಿಸ್ತಾ ಇದ್ರು, ಬಾಗಿಲಿಗೆ ರಂಗೋಲಿ ಹಾಕಬೇಕು ಅಂತ ಹೇಳಿ ನಾನು ನೀರು ಕಾಯಿಸ್ತಾ ಇದ್ದೆ. ಇವಾಗ ಹೊಸ ಮನೆ ಕಟ್ತಾ ಇದ್ದೀವಲ್ಲ, ಅದರದ್ದು ಚೌಕಟ್ಟು ಪೂಜೆ ಅವತ್ತೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಮಮ್ಮಿ. ಹಾಗಾಗಿ ನೈಟೇನೆ ಪೂಜೆಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ರು. ಅದರ ಹಿಂದಿನ ದಿವಸನೇ ಅಮ್ಮ ಮಾರ್ಕೆಟಿಗೆಲ್ಲ ಹೋಗಿ ಹೂವು, ಹಣ್ಣು, ಕಾಯಿ ಮತ್ತು 5 ಜನ ಮುತ್ತೈದೆಯರಿಗೆ ಉಡಿ ತುಂಬಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಎಲ್ಲನೂ ಮಮ್ಮಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಲಂಕಾರ ದೀಪಂ ಸ್ಫಟಿಕ ದೀಪಂ ಪಾರ್ವತೀಶ ನಮಮೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಒಂದು ಕಟ್ಟಿ ಹೆಚ್ಚಿರ ಇಲ್ಲಿ ಆರ್ತಿ ನೋಡುತ್ತೆ ಹಚ್ಚಿರಿ ಮಾಲಿ ಕಟ್ಬೇಕು. ನಿಲ್ಲೋಣ ಹುಡುಗಿತೇನೆ ಪೂಜೆ ಮುಗಿಸಿ ಕಟ್ಟ ಕೊಡ. ಬಾಗಲ್ ಹುಡಿ ಐತಿ ಅದ್ರಾಗ ಐತಿ ಬಾಳೆಹಣ್ಣಿಂದ್ರಾಗ. ನೋಡಲಿಕ್ಕೆ ಪ್ರತ್ಯಕ್ಷ ಹಂಗಂತ ಬಾಗಿಲು ಚೌಕಟ್ಟಿಗೆ ಅರಿಶಿನ ಕುಂಕುಮ ಹಾಕಿ ಉದ್ಬತ್ತಿ ಮತ್ತು ಆರತಿ ಬೆಳಗಿ ಪಪ್ಪ ಮಾಲೆ ಕಟ್ಟಿದ್ರು. ದೃಷ್ಟಿ ತಾಕಬಾರ್ದು ಅಂತ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಕಟ್ತಾರಲ್ಲ, ಸೊ ಮೆಣಸಿನ್ಕಾಯಿ ನಿಂಬೆಹಣ್ಣು ಕಟ್ಬಿಟ್ಟು ಮಂಗಳಾರತಿ ಹೇಳಿದ್ರು. ಆಚೆ ಕಡೆ ಕೂತ್ಕೊಳ್ಳೋದಕ್ಕೆ ಅಂತ ಪಪ್ಪ ಚಪ್ರ ಥರ ರೆಡಿ ಮಾಡ್ತಾಯಿದ್ರು. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು, ಫ್ಯಾನ್ ಇಲ್ಲದೆ ಕೂತ್ಕೊಳ್ಳೋದಕ್ಕೇನೆ ಆಗಲ್ಲ. ಅದರಲ್ಲಿ ಬೇರೆ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇತ್ತು. ಮತ್ತು ಜಾತ್ರೆ ಬೇರೆ ಇದ್ದಿದ್ದರಿಂದ ರಿಲೇಟಿವ್ಸ್ ಎಲ್ಲ ಬರ್ತಾರೆ, ಸೊ ಕೂತ್ಕೊಳ್ಳೋದಕ್ಕಾಗುತ್ತೆ ಅಂತ ಚಪ್ರಕ್ಕೆ ರೆಡಿ ಮಾಡ್ತಾಯಿದ್ರು. ಹಸ್ಬೆಂಡು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ನಾವು ಆಚೆ ಕಡೆ ಕೂತ್ಕೊಂಡ್ಬಿಟ್ಟು ಐಸ್ ಕ್ರೀಮ್ ತಿಂತಾ ಇದ್ವಿ.
ನನ್ನ ಮಗಳಿಗಂತೂ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ಕಪ್ ಐಸ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾಳೆ. ನನಗೂ ಅಷ್ಟೇ ಕಪ್ ಐಸ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಮಮ್ಮಿ ಒಂದು 4-5 ಐಸ್ ಕ್ರೀಮ್ ತೊಗೊಂಡು ಎಲ್ಲರೂ ಬಿಸಿಲಲ್ಲಿ ತಿನ್ನಲಿ ಅಂದ್ಬಿಟ್ಟು. ಮತ್ತು ನಮ್ಮ ಮನೆಯಲ್ಲಿ 2 ನಾಯಿ ಇದೆ. ಪ್ರೀವಿಯಸ್ ವೀಡಿಯೋದಲ್ಲೇ ನಾನು ತೋರಿಸಿದ್ದೀನಿ, ಒಂದು ಬ್ಲ್ಯಾಕ್ ಕಲರು, ಒಂದು ವೈಟ್ ಕಲರು. ಅವೆರಡಕ್ಕೂ ನಾವು ಏನು ತಿಂತೀವೋ ಅದೇ ಫುಡ್ಡನ್ನೇ ಕೊಡ್ತೀವಿ. ಲೈಕ್ ಚಪಾತಿ, ರೊಟ್ಟಿ, ಆಮೇಲೆ ತರಕಾರಿ, ಈ ಥರ ಕುಕುಂಬರ್, ಆಲೂ, ಬೀಟ್ರೂಟು, ಬೀನ್ಸು, ಚೌಳಿಕಾಯಿ ಈ ಥರ ಫುಡ್ಗಳನ್ನೆಲ್ಲ ತಿನ್ನುತ್ತೆ. ಮತ್ತು ಐಸ್ ಕ್ರೀಮ್ ಕೂಡ ತಿನ್ನಿಸ್ತೀವಿ. ಅದಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಆಗಿಲ್ಲ. ಕೆಲವೊಂದು ನಾಯಿಗಳಿಗೆ ಅದರದ್ದೇ ಆದ ಒಂದು ಫುಡ್ ಬರುತ್ತೆ, ಸೊ ಅದನ್ನು ಮಾತ್ರನೇ ಕೊಡಬೇಕು, ಇಲ್ಲಾಂದರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗಿಬಿಡುತ್ತೆ. ಬಟ್ ನಮ್ಮನೆಯಲ್ಲಿರೋ ನಾಯಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿಲ್ಲ. ಸೊ ಹಾಗಾಗಿ ಅದಕ್ಕೆ ನಾವು ತಿನ್ನೋ ಫುಡ್ಡನ್ನೇ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ ನಮ್ಮ ಮಮ್ಮಿ. ಪಾಪಗೂ ಊಟ ಮಾಡಿಸಿದೆ. ಊಟ ಮಾಡಿದ ತಕ್ಷಣನೇ ಮಲ್ಕೊಂಡ್ಬಿಟ್ಲು. ಪಪ್ಪ ಬೇರೆ ಚಪ್ಪರ ಹಾಕಿದ್ರಲ್ವ, ತಣ್ಣಗೆ ಗಾಳಿ ಬೀಸುತ್ತೆ ಅಂತ ಅಲ್ಲೇ ಬೆಡ್ ಮೇಲೇ ಮಲಗಿಸ್ದೆ. ಅವಳು ಎದ್ದೇಳೋಷ್ಟರಲ್ಲಿ ಮಾರ್ಕೆಟ್ಗೆ ಹೋಗಿ ಬರೋಣ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ವಿ. ಮಾರ್ಕೆಟಿಗೆ ಹೋದರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಎವ್ರಿ ಟೈಮ್ ನನಗೆ ಅದೇ ಥರ ಆಗುತ್ತೆ. ಪಾಪುಗೆ ಒಂದಿಷ್ಟು ಬಟ್ಟೆಗಳನ್ನ ನೋಡಿದೆ, ಪಾರ್ಟಿ ವೇರು. ಬಟ್ ಅಷ್ಟೇನು ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಒಂದು ನಾರ್ಮಲ್ ಡೈಲಿ ಯೂಸ್ಗೆ ಅಂದ್ಬಿಟ್ಟು ತೊಗೊಂಡು ಬಂದೆ. ಪಾಲಿಕೆನ ಮೆರವಣಿಗೆ ಮಾಡ್ತಾಯಿದ್ರು. ಮೊದಲೆಲ್ಲ 30-40 ಮೆಂಬರ್ಸು ಕಲಶನ ತಲೆ ಮೇಲೆ ಹೊತ್ಕೊಂಡು ಚೆನ್ನಾಗಿ ಸೀರೆ ಎಲ್ಲ ಉಟ್ಕೊಂಡು ಒಂದೇ ಥರ ರೆಡಿ ಆಗಿಬಿಟ್ಟು ಪಾಲಿಕೆ ಹಿಂದೆ ಹೋಗಿಬಿಟ್ಟು ಮೆರವಣಿಗೆ ಎಲ್ಲ ಮುಗಿಯೋವರೆಗೂ ನಿಂತ್ಕೊಂಡು ನಮ್ಮ ಕಲಶಗಳನ್ನು ತೊಗೊಂಡು ಬರ್ತಾಯಿದ್ವಿ. ಬಟ್ ಈ ಸಾರಿ ಏನೋ ಬಿಸಿಲಿದೆ ಅನ್ನೋ ಕಾರಣಕ್ಕೇನೋ ಗೊತ್ತಿಲ್ಲ, ಜಾಸ್ತಿ ಜನ ಯಾರೂ ಬಂದಿರಲಿಲ್ಲ ಕಲಶನ ಹೊತ್ಕೊಂಡು. ಬಂದಿರೋ ರಿಲೇಟಿವ್ಸ್ಗೆಲ್ಲನೂ ಟೆಂಪಲ್ಗೆ ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಡು ಬರಬೇಕು ಅಂತ ಅಮ್ಮ ಹೇಳಿದ್ರು. ಸೊ ಪ್ರತಿ ಸಲ ಯಾರಾದರೂ ಬಂದ್ರೂ ನಾನೇ ಹೋಗ್ತಾ ಇದ್ದೆ. ಅಮ್ಮ ಅವರಿಗೆ ಟಿಫಿನ್ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾವು ವಾಪಸ್ ಬರೋ ಅಷ್ಟರಲ್ಲಿ ಏನಾದರೂ ಕೆಲಸ ಮಾಡಬೇಕಂದ್ರೂ ಪಾಪು ನನ್ನ ಬಿಡ್ತಾನೆ ಇರಲಿಲ್ಲ, ನನ್ನ ಜೊತೆಗೇ ಇರೋಳು. ಹಾಗಾಗಿ ನಾನೇನು ಜಾಸ್ತಿ ಏನು ಕೆಲಸ ಮಾಡಿಲ್ಲ ಅಲ್ಲಿ, ಅಮ್ಮನೇ ಎಲ್ಲ ನೋಡ್ಕೊತಾ ಇದ್ರು. ಈ ಸರಿ ಅಂತೂ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅವರಿಗೆ. ಮನೇಲೂ ಅಡುಗೆ ಮಾಡಿಬಿಟ್ಟು ಬಂದವ್ರಿಗೆಲ್ಲ ಟಿಫಿನ್ ಎಲ್ಲ ರೆಡಿ ಮಾಡಬೇಕು, ಬಂದವ್ರಿಗೆಲ್ಲ ಬ್ಲೌಸ್ ಪೀಸ್ ಕೊಟ್ಟು ಅವ್ರಿಗೆ ತುಂಬಾ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು. ಈವ್ನಿಂಗು ಅಪ್ಪ ಮಗಳದು ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡೋದಕ್ಕೆ ಅಂತ ಆಚೆ ಕಡೆ ಬಂದಿದ್ವಿ, ನಮ್ಮ ಮನೆ ಎದುರುಗಡೆ. ಅವರು ಆಚೆ ಕಡೆ ಹೋಗೋದು ಬರೋದು ಮಾಡ್ತಾಯಿದ್ರು. ಹಾಗಾಗಿ ಅಲ್ಲೇ 3-4 ಸತಿ ವೀಡಿಯೋ ಮಾಡಿ ಡಿಲೀಟ್ ಮಾಡಿದೆ. ಆ್ಯಂಡ್ ಈ ವಿಡಿಯೋ ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ, ಈ ಥರ ವೀಡಿಯೋನ ಮಾಡಬೇಕು, ರೀಲ್ಸ್ನ ಮಾಡಬೇಕು ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ನ ನೋಡಿದ್ದೆ, ಅಪ್ಪ ಮಗಳದು ಬೈಕಲ್ಲಿ ಹೋಗೋದು. ನಾವು ತೊಗೊಂಡಿರೋದು ಶೈನು, ನಮ್ಮ ತಮ್ಮ ಹತ್ರ ಇರೋದು RS 200. ಸ್ಟೈಲಿಶ್ ಆಗಿ ಈ ಥರ ವೀಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಈ ಸರಿ ಊರಿಗೆ ಹೋದಾಗ ಈ ಥರ ಒಂದು ರೀಲ್ಸ್ ಮಾಡಿದೆ. ಮತ್ತು ಪ್ರತಿ ಸತಿ ನಾನು ಊರಿಗೆ ಹೋದಾಗ ಏನಾದರೂ ಒಂದು ಅವರು ಡ್ರೆಸ್ ಮರ್ತು ಬಿಡ್ತಾ ಇದ್ದೆ, ಇಲ್ಲ ನಮಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇರ್ತಾ ಇರಲಿಲ್ಲ, ಇಲ್ಲಾಂದರೆ ಅದೇ ಟೈಮ್ಗೆ ತಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದ ಬೈಕ್ನ ತೊಗೊಂಡು. ಸೊ ಹಾಗಾಗಿ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ. ಈ ಸತಿ ತಮ್ಮನೂ ಮನೆಯಲ್ಲಿದ್ದ ಆ್ಯಂಡ್ ಹಸ್ಬೆಂಡ್ಗೆ ಪಾಪುಗೆ ಇಬ್ರಿಗೂ ಡ್ರೆಸ್ಸು ಸೇಮ್ ತೊಗೊಂಡಿದ್ದೆ ಆ್ಯಂಡ್ ಸೇಮ್ ಜೀನ್ಸು ಕೂಡ ತೊಗೊಂಡಿದ್ದೆ. ಸೊ ಈ ಸರಿ ಈ ವಿಡಿಯೋನ ಮಾಡಿದೆ. ನನ್ನ ಹಸ್ಬೆಂಡ್ಗೆ ಈ ಥರ ರೀಲ್ಸ್ ಮಾಡೋದು, ವೀಡಿಯೋ ಮಾಡೋದು ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ತುಂಬ ಫೋರ್ಸ್ ಮಾಡಿದಾಗೆಲ್ಲ ಓಕೆ ಅಂತ ಹೇಳ್ಬಿಡ್ತಾಯಿದ್ರು ಅಷ್ಟೇ. ಫಾರ್ ದ ಫಸ್ಟ್ ಟೈಮ್ ಅವರು, ನಾನು ಅದು ಒಂದು ಇನ್ಸ್ಟಾದಲ್ಲಿ ವೀಡಿಯೋ ನೋಡಿದ್ದೆ ಅಂತ ಹೇಳಿದ್ದೆ ಅಲ್ಲ, ಸೊ ಅದನ್ನು ಅವರಿಗೆ ತೋರಿಸಿದ ತಕ್ಷಣವೇ ಓಕೆ ಈ ಥರ ವೀಡಿಯೋ ಮಾಡು ಅಂತ ಹೇಳಿದ್ದು. ಅವರು ಮಗಳ ಮೇಲೆ ಅಷ್ಟೊಂದು ಪ್ರೀತಿ ಅವರಿಗೆ. ಒಂದೇ ಸಾರಿ ಅಂತ ಹೇಳಿಬಿಟ್ರು. ನನಗಂತೂ ಫುಲ್ ಶಾಕ್ ಆಗಿತ್ತು. ವೀಡಿಯೋ ಮಾಡ್ತೀನಿ ಅಂದರೆ ಅಂದ್ಬಿಟ್ರಲ್ಲ ಇವರು ಅಂತ. ಫಸ್ಟು ನಮ್ಮ ತಮ್ಮಂದು ಆ್ಯಪಲ್ ಫೋನ್ ಇದೆ, ಸೊ ಅವ್ನ ಮೊಬೈಲಲ್ಲಿ ಶೂಟ್ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಜಾತ್ರೆಗೆ ಅವ್ನ ಫ್ರೆಂಡ್ಸ್ನೂ ಇನ್ವೈಟ್ ಮಾಡಿದ್ದ, ಸೊ ಹಾಗಾಗಿ ಅವ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ನಾನು ನನ್ನ ಮೊಬೈಲಲ್ಲೇ ಈ ವಿಡಿಯೋ ಶೂಟ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಮಾಡು ಇಲ್ಲ ನೋಡಿಲ್ಲ ವಿಡಿಯೋ ಶೂಟ್ ಮಾಡಬೇಕು ಅಂತ ನಾವು ಬಸ್ ಸ್ಟಾಪ್ ಹತ್ರ ಬಂದ್ವಿ. ತಮ್ಮನೂ ಕೂಡ ಅವ್ನ ಫ್ರೆಂಡ್ಸ್ನ ಕಳಿಸ್ಬೇಕು ಅಂತ ಹೇಳಿಬಿಟ್ಟು ಬಸ್ ಸ್ಟಾಪ್ ಹತ್ರ ಬಂದಿದ್ದ. ನಾನು ವೀಡಿಯೋ ಶೂಟ್ ಮಾಡೋದು ನೋಡಿ ನಾನು ಮಾಡ್ತೀನಿ ಅಂತ ಹೇಳಿ ವೀಡಿಯೋ ಶೂಟ್ ಮಾಡಿಕೊಟ್ಟ. ನಾನು ಸ್ಟಾರ್ಟಿಂಗಲ್ಲಿರೋ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಅಂದರೆ ಮನೆಯಿಂದ ಆಚೆ ಕಡೆ ಬರೋದು, ಆ ಒಂದು ಕ್ಲಿಪ್ಪಿಂಗ್ ಅಷ್ಟೇ ನನ್ನ ಮೊಬೈಲಲ್ಲಿ ಶೂಟ್ ಮಾಡಿಕೊಂಡು ಉಳಿದಿದ್ದೆಲ್ಲ ಅವನೇ ಶೂಟ್ ಮಾಡಿಕೊಟ್ಟ. ಸೊ ಅದನ್ನ ಇನ್ಸ್ಟಾದಲ್ಲಿ ನಾನು ಪೋಸ್ಟ್ ಮಾಡಿದೆ. ಈವ್ನಿಂಗು 7:30ಗೆ ನಾವು ಫ್ರೂಟ್ಸ್ನ ತಿಂದ್ವಿ. ನಾನು ಮಾರ್ಕೆಟಿಂದ ಬರಬೇಕಾದ್ರೆ ವಾಟರ್ಮೆಲನ್ ತೊಗೊಂಬಂದಿದ್ದೆ. ಸೊ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂದ್ವಿ. ನೈಟ್ ಊಟಕ್ಕೆ ನಾವು ಟೆಂಪಲ್ಗೆ ಹೋಗಿ ಪ್ರಸಾದ ಇದೆ ಅಂತ
ಯುಗಾದಿ ಹಬ್ಬ ಈ ರೀತಿ ಇತ್ತು. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡಿ. ಆ್ಯಂಡ್ ನಾನು ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್.